ವೆಲ್ಕಮ್ ಟು ನಾಜಾ ಫೋರಂ. ಇವತ್ತಿನ ವಿಡಿಯೋ PSTR, GPSTR, HSTR ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಇಲ್ಲಿ ತಂದಿದ್ದೀನಿ. ಅದು ವಿಟಮಿನ್, ಕಾರ್ಬೋಹೈಡ್ರೇಟ್, ಮಿನರಲ್ಸ್ಗಳಿಗೆ ಸಂಬಂಧಿಸಿದ ಟಾಪಿಕ್ಸ್ಗಳ ಮೇಲೆ ಹಿಂದೆ ಕೇಳಿರುವಂತಹ ಪ್ರಶ್ನೆಗಳು. ಓಕೆ, ಇವುಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ನಲ್ಲಿ, ದೇಹಕ್ಕೆ 1 ಗ್ರಾಂ ಕಾರ್ಬೋಹೈಡ್ರೇಟ್ ನೀಡುವ ಶಕ್ತಿ ಎಷ್ಟು? 1 ಗ್ರಾಂ ಕಾರ್ಬೋಹೈಡ್ರೇಟ್ ದೇಹಕ್ಕೆ ನೀಡುವ ಶಕ್ತಿ ಎಷ್ಟು? 4 ಕಿಲೋ ಕ್ಯಾಲರೀಸ್. ಓಕೆ, ಪ್ರಾಣಿಗಳಲ್ಲಿ ಕಾರ್ಬೋಹೈಡ್ರೇಟ್ ಯಾವ ರೂಪದಲ್ಲಿ ಸಂಗ್ರಹವಾಗ್ತದೆ? ಪ್ರಾಣಿಗಳಲ್ಲಿ ಕಾರ್ಬೋಹೈಡ್ರೇಟ್ ಯಾವತ್ತೂ ಗ್ಲೈಕೋಜನ್ ಫಾರ್ಮ್ ನಲ್ಲಿ ಸೆಕ್ಯೂರ್ ಆಗ್ತದೆ. ಗ್ಲೈಕೋಜನ್. ಓಕೆ, ಕನ್ನಡದಲ್ಲೂ ಕೂಡ ಗ್ಲೈಕೋಜನ್ ಅಂತ ನಾವು ಕರಿತೀವಿ. ಓಕೆ, ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗ ಯಾವುದು? ನೈಟ್ ಬ್ಲೈಂಡ್ನೆಸ್ ಅಥವಾ ಕಲರ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಹೌದಾ? ಕನ್ನಡದಲ್ಲಿ ಹೇಳಬಹುದೇ ಕುರುಡುತನ ಅಂತ ಕರಿತೀವಿ ಕನ್ನಡದಲ್ಲಿ, ಅಥವಾ ಇರುಳುಗಣ್ಣು ಅಂತ ಕರಿಬಹುದು. ನೈಟ್ ಬ್ಲೈಂಡ್ನೆಸ್. ಓಕೆ, ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗ ನೈಟ್ ಬ್ಲೈಂಡ್ನೆಸ್. ಓಕೆ, ವಿಟಮಿನ್ B1 ಕೊರತೆಯಿಂದ ಬರುವಂತಹ ರೋಗ ಬೇರಿ. ವಿಟಮಿನ್ B3 ಕೊರತೆಯಿಂದ ಬರುವಂತಹ ರೋಗ ಪೆಲಾಗ್ರಾ. ಓಕೆ, ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ರೋಗ ಸ್ಕರ್ವಿ. ಓಕೆ, ಸ್ಕರ್ವಿ ರೋಗ. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಕಾಣುವಂತಹ ರೋಗ ಯಾವ್ದಪ್ಪ ಅಂದ್ರೆ ರಿಕೆಟ್ಸ್. ಇವು ಬೋನ್ಸ್ ಗಳಿಗೆ ಸಂಬಂಧಿಸಿದಂತ ಒಂದು ರೋಗ ಆಗಿದೆ. ರಕ್ತ ಹೆಪ್ಪುಗಟ್ಟಲು ಮುಖ್ಯವಾದ ವಿಟಮಿನ್ ಯಾವುದು? ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯವನ್ನ ಮಾಡ್ತದ. ನೆಕ್ಸ್ಟ್, ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ಕೆ. ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಮುಖ್ಯ ಖನಿಜ ಯಾವುದು? ಐರನ್. ಹಿಮೋಗ್ಲೋಬಿನ್ HB ನಮ್ಮ ನಿರ್ಮಾಣ ಆಗಬೇಕಾದ್ರೆ ಮುಖ್ಯ ಖನಿಜ ಐರನ್. ಗ್ವೈಟ್ರ್ ತಡೆಯಲು ಯಾವುದು ಮುಖ್ಯ? ಗ್ವೈಟ್ರಿ ಗಳಗಂಟ ರೋಗ ಅಂತ ಕರಿತೀವಿ. ಈ ಗಳಗಂಟ ರೋಗವನ್ನು ತಡಿಬೇಕಾದ್ರೆ ನಾವು ಏನನ್ನ ಸೇವನೆ ಮಾಡ್ಬೇಕಪ್ಪ ಅಂತಂದ್ರೆ ಅಯೋಡಿನ್ ಡೆಫಿಷಿಯನ್ಸಿಯಿಂದ ಬರುವಂತಹ ರೋಗನ ಗ್ವೈಟ್ರಿ. ಓಕೆ, ಗಳಗಂಟ ರೋಗ. ಮೂಳೆ ಮತ್ತು ಹಲ್ಲುಗಳಿಗೆ ಮುಖ್ಯ ಖನಿಜ ಯಾವುದು? ಕ್ಯಾಲ್ಸಿಯಂ. ಮೂಳೆ ಮತ್ತು ಹಲ್ಲುಗಳಿಗೆ ಮುಖ್ಯ ಖನಿಜ ಕ್ಯಾಲ್ಸಿಯಂ. ವಿಟಮಿನ್ ಸಿ ಯಾವ ಖನಿಜದ ಅಬ್ಸಾರ್ಪ್ಷನ್ಗೆ ಸಹಾಯವನ್ನ ಮಾಡುತ್ತದೆ? ವಿಟಮಿನ್ ಸಿ ಅದಕ್ಕೆ ಅಬ್ಸಾರ್ಪ್ಷನ್ಗೆ ಸಹಾಯ ಮಾಡುತ್ತದೆ? ಐರನ್ ಅನ್ನ ದೇಹದ ಒಳಗಡೆ ಅಬ್ಸಾರ್ಪ್ಷನ್ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತದೆ. ಅದಕ್ಕಾಗಿ ನಾವು ವಿಟಮಿನ್ ಸಿ ಯುಕ್ತ ಆಹಾರವನ್ನ ಸೇವಿಸಲೇಬೇಕು. ಥೈರಾಕ್ಸಮಿನ್ ಹಾರ್ಮೋನ್ ನಿರ್ಮಾಣಕ್ಕೆ ಯಾವ ಖನಿಜ ಬೇಕು? ಅಯೋಡಿನ್. ದೇಹದ ಮುಖ್ಯ ಶಕ್ತಿದಾಯಕ ಪೋಷಕಾಂಶ ಕಾರ್ಬೋಹೈಡ್ರೇಟ್. ಸ್ಟಾರ್ಚ್ ಪರೀಕ್ಷೆಗೆ ಯಾವ ದ್ರಾವಣ? ಅಯೋಡಿನ್ ದ್ರಾವಣವನ್ನ ಉಪಯೋಗನ ಮಾಡ್ತೀವಿ. ಸ್ಟಾರ್ಚ್ ಪ್ಲಸ್ ಅಯೋಡಿನ್ ಬಣ್ಣ ಯಾವ್ದು ಬರ್ತದೆ ಇಲ್ಲಿ? ಬ್ಲೂ ಅಂಡ್ ಬ್ಲಾಕ್ ಕಲರ್ ಬರ್ತಂದ್ರ ಪ್ರೆಸೆಂಟ್ ಅಂತ ತಿಳ್ಕೊಬೇಕು. ಹೌದಾ? ಕಾರ್ಬೋಹೈಡ್ರೇಟ್ ಇಸ್ ಪ್ರೆಸೆಂಟ್. ಯಾವುದೇ ಒಂದು ಟೆಸ್ಟ್ ಮಾಡ್ಬೇಕಾದ್ರೆ ಅಯೋಡಿನ್ ಅಯೋಡಿನ್ ಅನ್ನ ಹಾಕಿದ ತಕ್ಷಣ ಬ್ಲೂ ಬ್ಲಾಕ್ ಕಲರ್ ನಲ್ಲಿ ಬಂದಿತ್ತಪ್ಪ ಅಂದ್ರೆ ಅಯೋಡಿನ್ ಇದು ಪ್ರೆಸೆಂಟ್ ಆಗಿರ್ತದೆ. ಹೌದಾ? ಯಾವುದೇ ಕಲರ್ ಬದಲಾವಣೆ ಆಗ್ಲಿಲ್ಪ ಅಂದ್ರೆ ಅಯೋಡಿನ್ ಇಸ್ ಕಾರ್ಬೋಹೈಡ್ರೇಟ್ ಇಸ್ ಅಬ್ಸೆಂಟ್. ಓಕೆ, ವಿಟಮಿನ್ B12 ಇನ್ನೊಂದು ಹೆಸರು ಯಾವುದು? ಕೋಬಾಲಮೈನ್. ವಿಟಮಿನ್ ಸಿ ಇನ್ನೊಂದು ಹೆಸರು ಆಸ್ಕಾರ್ಬಿಕ್ ಆಸಿಡ್. ವಿಟಮಿನ್ B1 ಇನ್ನೊಂದು ಹೆಸರು ಥಯಾಮಿನ್. ಈಸಿ ಮೆಮರಿ ಟ್ರಿಕ್ ನಲ್ಲಿ ನಾವು ಹೇಳ್ಬಹುದಾದ್ರೆ ADEK ಫ್ಯಾಟ್ ಸೊಲ್ಯೂಬಲ್, B ಮತ್ತು C ವಾಟರ್ ಸೊಲ್ಯೂಬಲ್ಸ್. ಎ ಐಗೆ ಹೆಲ್ಪ್ ಮಾಡ್ತದ, ವಿಟಮಿನ್ ಎ. ವಿಟಮಿನ್ B1 ಬೇರಿ. ವಿಟಮಿನ್ ಸಿ ಸ್ಕರ್ವಿ. ವಿಟಮಿನ್ ಡಿ ಬೋನ್ಸ್. ಕೆ ಬ್ಲಡ್ ಕ್ಲಾಟಿಂಗ್. ಐರನ್ ಬ್ಲಡ್ ಗೆ ಸಂಬಂಧಿಸಿದ್ದು, ಅಯೋಡಿನ್ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದ್ದು, ಕ್ಯಾಲ್ಸಿಯಂ ಬೋನ್ಸ್ ಗೆ ಸಂಬಂಧಿಸಿದ್ದು, ಫ್ಲೋರೈಡ್ ಟೀತ್ಗೆ ಸಂಬಂಧಿಸಿದ್ದು. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ನೋಟ್ ಡೌನ್ ಮಾಡಲೇಬೇಕು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ HSTR, GPSTR as well as your other competitive examination purpose. I hope you like this video. If you like this video, please like, share and subscribe. Thank you. We'll meet next video. Thank you.